ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ನ್ಯೂ ವಿಡಿಯೋ. ಗೈಸ್, ಇವಾಗ ನಾನು ಹೊರಟಿರೋದು ಯಶವಂತಪುರದಿಂದ ಅನಂತಪುರ. ಅದು ಬಂದುಬಿಟ್ಟು ಒಂದೇ ಭಾರತ್ ಟ್ರೈನ್. ಸೊ ಇವಾಗ ನೀವು ನೋಡ್ಬೋದು, ಇದು ಯಶವಂತಪುರ ರೈಲ್ವೆ ಸ್ಟೇಷನ್. ಸೊ ನನಗೆ ಟ್ರೈನ್ ಇರೋದು 2 ಗಂಟೆ 44 ನಿಮಿಷಕ್ಕಿದೆ. ಸೊ ನಾನು ಇದು ಬಂದುಬಿಟ್ಟು IRCTCಯಲ್ಲಿ ಆ್ಯಪಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಬಂದುಬಿಟ್ಟು ಅರೌಂಡಿಂಗ್ 709 ರೂಪೀಸ್ ಬಂತು. ಸೊ ನಾನು ಬುಕ್ ಮಾಡಿರೋದು ಬಂದುಬಿಟ್ಟು ಸಿ ಕಾರ್ ಅಂತ ನಾನು ಬುಕ್ ಮಾಡಿದ್ದು. ಸೊ ಅದೇ ರೀತಿ ನೀವು ECನೂ ಬುಕ್ ಮಾಡ್ಬೋದು, ಎಕ್ಸಿಕ್ಯೂಟ್ ಚೇರ್ ಕಾರ್ ಅಂತ. ಸೊ ಅದಾಗಿದೆ. ನನಗೆ ಅರೌಂಡಿಂಗ್ ನಿಮಗೆ 709 ರೂಪಾಯಿ ಆಯಿತು. ಅದರಲ್ಲಿ ನಿಮಗೆ ಕಾಫಿ, ಟೀ, ಫುಡ್ಡು ಎಲ್ಲ ಕೊಡ್ತಾರೆ. ಸೊ ನೀವು ಬೇಕಾದ ಯಾವ ರೀತಿ ಫುಡ್ ಬೇಕಂದ್ರೆ ಫುಡ್ಡು, ನೋ ಅಂದರೆ ನೋ ಅನ್ಕೋಬೋದು. ಸೊ ನಿಮ್ಗೆ ಯಾವ ರೀತಿ ಬೇಕೋ ಅದರಲ್ಲಿ ಚೂಸ್ ಮಾಡ್ಕೋಬೋದು. ಫುಡ್ ಬೇಕಂದ್ರೆ ತೊಗೋಬೋದು, ಇಲ್ಲಾಂದರೆ ನಿಮಗೆ ಕಡಿಮೆ ಬೀಳುತ್ತೆ. ಪ್ಲಸ್ GST ಸೇರಿ. ಸೊ ಬನ್ನಿ, ಈಗ ನಾನು ಯಶವಂತಪುರದಿಂದ ಅನಂತಪುರಗೆ ಹೋಗ್ತಾಯಿದ್ದೀನಿ. ಸೊ ನಿಮಗೂ ತೋರಿಸ್ತೀನಿ. ಫಸ್ಟ್ ಟೈಮ್ ನಾನು ಹೋಗ್ತಿರೋದು ಒಂದೇ ಭಾರತ್ ಟ್ರೈನು. ಸೊ ಇದು ಬಂದುಬಿಟ್ಟು ಯಶವಂತಪುರ ರೈಲ್ವೆ ಸ್ಟೇಷನು. ನನ್ನ ಟ್ರೈನ್ ಬಂದುಬಿಟ್ಟು 2:45 ಸೊ ಈಗ ನಾನು ಮೆಟ್ಲತ್ತು ಹೋಗ್ತಾಯಿದ್ದೀನಿ. ನನ್ನ ಟ್ರೈನ್ ಆಲ್ರೆಡಿ ಬಂದು ನಿಂತಿದೆ. ಸೊ ನೀವು ನೋಡ್ಬೋದು. ಸೊ ಇದೇ ರೀತಿ ನೀವು ಒಂದೇ ಭಾರತ್ ಟ್ರೈನ್ ಜರ್ನಿನ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಸ್ವಲ್ಪ ಎಕ್ಸ್ಪೆನ್ಸ್ ಆಗೋದು, ನಾರ್ಮಲ್ ಟ್ರೈನಿಗೆ ಹೋಲಿಕೆ ಮಾಡಿಕೊಂಡ್ರೆ ಸ್ವಲ್ಪ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ತಪ್ಪದೆ ಒಂದು ಸತಿ ನೀವು ಒಂದೇ ಭಾರತ್ ಟ್ರೈನ್ನ ಎಕ್ಸ್ಪೀರಿಯೆನ್ಸ್ ಮಾಡಿ, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಏನಂತ. ಸೊ ಈಗ ನೋಡ್ತಿದ್ದೀರಲ್ಲ, ಇದು ಯಶವಂತಪುರ ರೈಲ್ವೆ ಸ್ಟೇಷನ್. ಪ್ಲಾಟ್ಫಾರ್ಮ್ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ವಲ್ಲಪ್ಪ. ಒಂದೇ ಭಾರತ್ ಟ್ರೈನ್ ಆಲ್ರೆಡಿ ಇದೆ. ಟ್ರಸ್ಟ್ ಮೀ, ಆಲ್ರೆಡಿ ನಮ್ಮ ಟ್ರೈನ್ ಇದೆ ಇಲ್ಲಿ. ನೋಡ್ತಿದ್ದೀರಲ್ಲ, ಇದೇ ಟ್ರೈನ್, ನಾನು ಹೋಗುವಂಥ ಟ್ರೈನ್ ಒಂದೇ ಭಾರತ್ ಟ್ರೈನ್ ಇದೆ. ನಾನು ಕೂತ್ಕೊಳ್ಳೋ ಜಾಗ ಇದು C5 ಇದೆ. ಎಲ್ಲ ಮುಚ್ಚಿದ್ದಾರೆ, ಇನ್ನೂ ಯಾವುದು ಓಪನ್ ಆಗಿಲ್ಲ. 2:45 ಟ್ರೈನ್ 2:44. ಸಿಕ್ಕಾಪಟ್ಟೆ ಬಿಸಿಲಿದೆ. ನೋಡಬೇಕು ಒಳಗೆ ಹೆಂಗಿದೆ ಅಂತ. C5 ಇದು ಬಂದುಬಿಟ್ಟಿದ್ದು, ಇದು ಎತ್ಕೊಳಕ್ಕೆ ಬರಲ್ಲ ಇದು. ಸೊ ಇದು ಬಂದುಬಿಟ್ಟು ಇದೇನಪ್ಪ ಅಂದರೆ ಸೀಟ್ ಹಿಂದ್ಗಡೆ ಹೋಗೋದು. ಈ ಥರ ಹೋಗೋದು. ಸೊ ಪ್ರೆಸ್ ಮಾಡಿದ್ರೆ, ಬೇಕಂದರೆ ಮತ್ತೆ ತಿರುಗಿ ಪ್ರೆಸ್ ಮಾಡಿದ್ರೆ ಸೀಟ್ ಸ್ಲೀಪಿಂಗ್ ಮಾಡೋಕ್ಕೆ ಈ ಥರ ಬಂದ್ಬಿಡುತ್ತೆ. ಮತ್ತು ಪ್ರೆಸ್ ಮಾಡಿದ್ರೆ ಒಳ್ಳೆ ಫೀಚರ್ಸ್ ಕೊಟ್ಟವ್ರೆ. ಸೀಟ್ ಮಾತ್ರ ಕಂಫರ್ಟಬಲ್ ಆಗಿದೆ. ಇದು ನೋಡಿದ್ರೆ ವಿಂಡೋ ಸೀಟಿಗೆ ಈ ಥರ ಕಲರ್ ಹಾಕಿರ್ತಾರೆ. ಅಪೋರ್ಣ ವಿಶಸ್ ಸೇಫ್ ಫ್ಯೂಚರ್ಸ್ ಅಂತ ಈ ಥರ ಆಗಿದೆ ವಿಂಡೋ ಸೀಟಲ್ಲ ಅಂತ. ಸೊ ಪ್ರೆಸ್ ಮಾಡಿದಾಗ ಮುಂದಕ್ಕೆ ಹೋಗ್ಬಿಡುತ್ತೆ. ಈ ಥರ ತಿರುಗಿ ಮತ್ತು ಪ್ರೆಸ್ ಮಾಡಿದ್ರೆ ಈ ಥರ ಬಂದ್ಬಿಡುತ್ತೆ. ಆಟೋಮೆಟಿಕ್ ಡೋರ್ ಕ್ಲೋಸ್. 244 ಆಗಿದೆ. 245 ಆಯಿತು. 1 ನಿಮಿಷ ಡಿಲೇನೇ ಐತೆ. ಸೊ ಅನೌನ್ಸ್ಮೆಂಟ್ ಮಾಡ್ತಾಯಿದ್ದಾರೆ.
ಲೈಟ್, ಸೆನ್ಸರ್ ಲೈಟ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಸ್ಟಾರ್ಟ್ ಆಯಿತು. ಸ್ಪೀಡ್ ಬೇಕಾದ್ರೆ ನೋಡ್ಕೋಬೋದು, ಸ್ಪೀಡು ತೋರಿಸ್ತಾ ಇಲ್ವಾ, ಸ್ಪೀಡು ನೋಡ್ಕೋಬೋದು ಇಲ್ಲಿ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು 172 ಕಿಲೋಮೀಟರ್ ಆದಮೇಲೆ ಮತ್ತೆ ಸ್ಟಾಪು. ಇದೊಂದು ಐತಿದೆ, ಎಲ್ಲಿಗೆ ಹೋಗ್ಬೋದು ನೋಡ್ಕೋಬೋದು. ಟ್ರೈನ್ ಹತ್ತಿರಲ್ಲಿ ಓಡ್ತಾ. ಸೊ ಬಂದ ತಕ್ಷಣ ಕೂತ್ಕೊಂಡ್ವಿ. ಸೊ ಕೂತ್ಕೋಷ್ಣ ಒಳ್ಳೆ ಚೇರ್ ಇದೆ, ತುಂಬ ಕಂಫರ್ಟಬಲ್ ಅನಿಸ್ತು ನನಗಂತೂ, ತುಂಬ ಚೆನ್ನಾಗಿದೆ. ಬಟ್ ನೀವೇನಪ್ಪ ಬಂದ ತಕ್ಷಣ ನಿಮಗೆ ಒಂದು ನ್ಯೂಸ್ ಪೇಪರ್ ಕೊಡ್ತಾರೆ, ಒಂದು ವಾಟರ್ ಬಾಟಲ್ ಕೊಡ್ತಾರೆ. ಇದು ನಿಮಗೆ ಟಿಕೆಟಲ್ಲಿ ಏನು ಅಲೌನ್ಸ್ ಇದೆ, ನಾರ್ಮಲ್ ಪ್ರತಿಯೊಬ್ಬ ಪ್ಯಾಸೆಂಜರ್ಗೂ ಇದು ಪ್ರೊವೈಡ್ ಮಾಡ್ತಾರೆ. ಸೊ ಇದರಲ್ಲಿ ಏನು ಡೌಟ್ ಇಲ್ಲ. ನೀವು ಏನಾದರೂ ಎಕ್ಸ್ಟ್ರಾ ಬೇಕು ಅಂದರೆ ಸೊ ನೀವು ಟಿಕೆಟ್ ಬುಕ್ ಮಾಡ್ಕೋಬೇಕಾದ್ರೆ ಅವತ್ತು ನಿಮಗಲ್ಲಿ ಫುಡ್ ಕ್ಯಾಟ್ರಿಂಗ್ ಅಂತ ತೋರಿಸುತ್ತೆ, ಬೇಕಾದ್ರೆ ನೀವು ಅಲ್ಲಿ ಬುಕ್ ಮಾಡ್ಕೋಬೋದು. ನೋ ಫುಡ್ ಅಂತ ಇರುತ್ತೆ. ಸೊ ನಿಮ್ಮ ಆಪ್ಷನ್, ಫುಡ್ ಬೇಕಂದರೆ ನಿಮ್ಗೆ ಅದರಲ್ಲಿ ಫುಡ್ ಬೇಕಂದರೆ ತಗೋಬೋದು, ಬೇಡ ಅನ್ಸರೆ ನಿಮಗೆ ಪ್ರೈಸ್ ಮಾತ್ರ ಕಡಿಮೆ ಆಗುತ್ತೆ. ಸೊ ಇದು ಮಾತ್ರ ನಿಮಗೆ ಯಾವುದೇ ರೀತಿ ನೋ ಡೌಟ್, ಫುಡ್ ಬೇಕನ್ನೋರ್ಗೆ ಮಾತ್ರ ತೊಗೋಬೋದು. ಇಲ್ಲಾಂದರೆ ಅಲ್ಲಿ ನೋ ಫುಡ್ ಅಂತ ಆಪ್ಷನ್ ಇರುತ್ತೆ, ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಓವರಾಲ್ ಟೋಟಲ್ ಟಿಕೆಟಲ್ಲಿ ನಿಮಗೆ ಪ್ರೈಸ್ ಕಡಿಮೆ ಆಗುತ್ತೆ. ಟ್ರೈನ್ ಏನಾದರೂ ಮೂವ್ ಆಯಿತು ಅಂದರೆ ಸೊ ನಿಮ್ಗೆ ಈ ಥರ ಪ್ರತಿಯೊಂದು ಬೋಗಿಗಳು ಟಿ ಸಿ ಬರ್ತಾರೆ. ಸೊ ಟಿ ಸಿ ಬಂದಮೇಲೆ ನಿಮಗೆ ಟಿಕೆಟ್ನ ಕನ್ಫರ್ಮೇಷನ್ ಮಾಡ್ತಾರೆ. ಸೊ ಅಂದರೆ ನೀವೇ ಕೂತಿದ್ರಾ ಸೀಟಲ್ಲಿ, ಇಲ್ಲ ಬೇರೆಯವ್ರು ಕೂತಿದ್ರಾ, ಸೊ ಇಲ್ಲ ಗೊತ್ತಾಗಿರಲಿಲ್ಲ, ಅವರೇ ಬಂದು ಚೆಕ್ ಮಾಡಿಕೊಂಡು ಒಮ್ಮೆ ಕನ್ಫರ್ಮೇಷನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇದರಲ್ಲಿ ನೋ ಪ್ರಾಬ್ಲಮ್ಮು. ಸೊ ಆರಾಮಾಗಿ ಅವ್ರೇನು ಮಾಡಲ್ಲ ನಿಮಗೆ. ಸೊ ಆರಾಮಾಗಿ ನಿಮ್ಮ ಟಿಕೆಟ್ ಕನ್ಫರ್ಮೇಷನ್ ಅಂದರೆ ನಿಮ್ಮ ಹೆಸ್ರು ಹೇಳಿ, ಹೆಸ್ರು ನೋಡಿಬಿಟ್ಟು ನೋಟೇಟ್ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಸೊ ನನಗೆ 3:30 ಹಂಗೆ ಜ್ಯೂಸ್ ಕೊಟ್ಟವ್ರೆ, ಸೊ ವಡೆ ಕೊಟ್ಟವ್ರೆ. ಸೊ ಅದೇ ರೀತಿ ನೋಡ್ಕೊಂಡ್ರಿ, ಇದು ಟೀಗೆ ಮಸಾಲ ಚಾಯ್ ಅಂತ, ಮಸಾಲ ಟೀ. ಸೊ ಇದು ಕ್ಯಾರಮಲ್ಲು, ಇದು ಬಂದ್ಬಿಟ್ಟು ಹಲ್ದಿರಾಮ್ಸು ಬೇಲ್ಪುರಿ ಥರ ಕೊಟ್ಟವ್ರೆ. ಮತ್ತು ನೆಕ್ಸ್ಟ್ ಇದೇನು ಕೊಟ್ಟವ್ರೆ, ಸೊ ಇದು ನೋಡಿ ಕ್ಯಾರಮಲ್ಲು ಪಾಪ್ಕಾರ್ನು. ಇದು ತುಂಬ ಸ್ವೀಟಾಗಿರುತ್ತೆ, ನಾನಂತೂ ಚೆನ್ನಾಗಿ ಎಂಜಾಯ್ ಮಾಡಿದೆ. ಇದು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿತ್ತು, ವೆರಿ ಸ್ವೀಟ್ ಆ್ಯಂಡ್ ಐತೆ. ಸೊ ಒಂದು ಜ್ಯೂಸು, ಒಂದು ಕೆಚಪ್ಪು, ಒಂದು ಟಿಶ್ಯೂ ಪೇಪರು, ಒಂದು 5 ರೂಪಾಯಿದು. ಸೊ ಮತ್ತು ಎಲ್ಲ ಆದಮೇಲೆ ಬಿಸಿನೀರು ಕೊಟ್ಟರು. ಸೊ ಬಿಸಿನೀರು ಜೊತೆಗೆ ಇದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಮಸಾಲ ಟೀ ಆಗುತ್ತೆ. ಅಂದರೆ ಸ್ವಲ್ಪ ಶುಗರ್ ಕಡಿಮೆ ಇರುತ್ತೆ. ಸೊ ನೀವು ಬೇಕಂದರೆ ಶುಗರ್ನ ಕೇಳಿದ್ರೆ ಶುಗರ್ ಕೊಡ್ತಾರೆ. ಸೊ ಇದನ್ನು ನೋಡ್ಬೋದು, ನಾನು ಕೀಳ್ತಾ ಇದ್ದೀನಿ. ಸೊ ಕಿಲ್ಬಿಟ್ಟು ಅದನ್ನೆಲ್ಲ ಪೂರ್ತಿ ನೀರೊಳಗೆ ಬಿಸಿನೀರು ಕೊಡ್ತಾರೆ ಅವರೇ, ಬಿಸಿನೀರು ಗ್ಲಾಸು ಮತ್ತು ಬಿಸಿನೀರೆಲ್ಲ ಕೊಟ್ಬಿಟ್ಟು ಅದು ಕೊಡ್ತಾರೆ. ಈಗ ನಾವು ಅದರೊಳಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸಿದಾಗ ನಿಮ್ಮ ಶುಗರ್ ಏನು ಬೇಕಂತ ಬೇಕಾದ್ರೆ ಅಲ್ಲಿ ಸ್ಟಾಪ್ ಇರ್ತಾರೆ, ಅವ್ರನ್ನ ಕೇಳಿದ್ರೆ ಅವರೇ ನಿಮ್ಗೆ ಕೊಡ್ತಾರೆ. ಸೊ ನೀವು ನೋಡ್ಬೋದು.
ಟೀ ಈಸ್ ರೆಡಿ. ಸೊ ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಚೆನ್ನಾಗೈತೆ. ಓಕೆ, ಗುಡ್. ಮಸಾಲ ಟೀ ಅಲ್ವಾ, ಚೆನ್ನಾಗಿದೆ. ಸೊ ನೈಸ್, ನನಗೇನು ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಬಿಸಿ 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 ನೀರಿಗೆ ಮಸಾಲ ಟೀ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿದೆ. ವಾವ್, ವೆರಿ ನೈಸ್. ಸೊ ಟೀ ಕುಡಿದ್ಮೇಲೆ ಪೆನ್ಗೊಂಡ ಬಂತು. ಪೆನ್ಗೊಂಡ ಹತ್ರ ಈ ಕಿಯಾ ಕಂಪ್ನಿ ಅನ್ನೋದು ನೋಡಿದೆ. ಇದು ಕಿಯಾ ಕಂಪ್ನಿ ಕಾರ್ ಶೋರೂಮು, ತುಂಬ ದೊಡ್ಡದು. ಸೊ ತುಂಬ ಚೆನ್ನಾಗಿದೆ. ಸೊ ನೀವು ನೋಡ್ಬೋದು, ಕಾರ್ಗಳನ್ನೆಲ್ಲ ಟ್ರಾನ್ಸ್ಫರ್ ಮಾಡೋ ವೆಹಿಕಲ್ ತುಂಬ ಜಾಸ್ತಿನೇ ಇದ್ದಾವೆ. ಇದು ಎಷ್ಟೋ ಎಕರೆಗಳಿದೆ, ತುಂಬ ಹಡ್ಕೊಂಡಿದೆಯಪ್ಪ. ಇದು ತುಂಬ ಚೆನ್ನಾಗಿದೆ, ನನಗಂತೂ ಚೆನ್ನಾಗಿದೆಯಪ್ಪ. ವೆರಿ ಗುಡ್, ವೆರಿ ನೈಸ್. ಸೊ ಇಲ್ಲಿ ನೀವು ಕೆಳಗೆ ನೋಡ್ಬೋದು. ಇನ್ ಕೇಸ್ ನೀವೇನು ಮೊಬೈಲ್ ಚಾರ್ಜರ್ ಹಾಕೊಂಡ್ರೆ ಇಲ್ಲಿ ಸ್ವಿಚ್ ಬಾಕ್ಸ್ ಐತೆ. ಸೊ ನಿಮ್ಗೆ ಡೈರೆಕ್ಟ್ ಮೊಬೈಲ್ ಚಾರ್ಜ್ಗೆ ಹಾಕೊಳ್ಳೋಕ್ಕೂ ಇಲ್ಲಿ ಈಸಿ ಆಗುತ್ತೆ. ಮೊಬೈಲ್ ಲ್ಯಾಪ್ಟಾಪ್ ಏನೇ ಎಕ್ಸೆಟ್ರಾ ಬೇಕಾದ್ರೆ ನೀವೇನು ಬೇಕಾದರೂ ಇಲ್ಲಿ ಚಾರ್ಜ್ಗೆ ಹಾಕ್ಕೋಬೋದು. ಇದೊಂದು ಫೀಚರು ಚೆನ್ನಾಗಿ ಕೊಟ್ಟವರು. ಸೊ ಅವರು ಅನೌನ್ಸ್ ಮಾಡ್ತಾರೆ. ಸೊ ನಿಮ್ಮದು ಸ್ಟಾಪ್ ಬಂದಿದೆ, ಇಳ್ಕೋಬೇಕಾದ್ರೆ ನಿಮ್ಮ ಲಗೇಜ್ಗಳೆಲ್ಲ ನಿಮ್ಮ ಜೊತೆನೇ ತೊಗೊಂಡೋಗಿ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ನೀವು ನೋಡ್ಬೋದು, ನಂದು ಆಫ್ಟರ್ 20 ಮಿನಿಟ್ಸ್ ಡಿಲೇ ಆಯಿತು ಟ್ರೈನು. ನಾನು ಅನಂತಪುರಕ್ಕೆ ಬರೋಷ್ಟೊಳಗೆ. ಸೊ ನೀವು ನೋಡ್ಬೋದು, ಅದು ಆಟೋಮೆಟಿಕ್ ಡೋರ್ಗಳು. ಸೊ ಅದಷ್ಟಕ್ಕದೇ ತೆಕ್ಕೊಳ್ಳುತ್ತೆ, ಅದಷ್ಟಕ್ಕದೇ ಕ್ಲೋಸ್ ಮಾಡಿಕೊಡುತ್ತೆ. ಸೊ ಅದು ಕ್ಲೋಸ್ ಆಗೋ ತನಕ ನಾವು ಹೋಗೋಂಗಿಲ್ಲ. ಸೊ ಇದು ನೋಡ್ಬೋದು, ಕ್ಯಾಟರಿಂಗ್ ಇದು ಅವ್ರು ನಿಂತಿದ್ದಾರಲ್ಲ, ಅದು ಕ್ಯಾಟರಿಂಗು. ಸೊ ಅವರೇ ನಮಗೆ ಫುಡ್ ಸರ್ವ್ ಮಾಡೋದು. ಸೊ ನೀವು ನೋಡ್ತಾ ಇರ್ಬೋದು, ನಿಧಾನದಲ್ಲಿ ಹೋಗ್ತಾಯಿದೆ. ಸೊ ಆ ಕಡೆ ಈ ಕಡೆ ಎರಡು ಕಡೆಯೂ ಡೋರು ಅನ್ಲಾಕ್ ಆಗಿದೆ. ಸೊ ಆಟೋಮೆಟಿಕ್ಕಾಗಿ ಅದು ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ. ಅಲ್ಲಿ ತನಕ ನಾವು ಬೇಕಾಗಿಲ್ಲ. ಸೊ ನಾರ್ಮಲ್ ಟ್ರೈನ್ಗಿಂತ ಈ ಟ್ರೈನು ಮೆಟ್ರೋ ಥರ ಐತೆ. ಆಟೋಮೆಟಿಕ್ಕಾಗಿ ಡೋರು ಕ್ಲೋಸು ಓಪನ್ನು. ಸೊ ನೀವು ನೋಡ್ಬೋದು. ನೋಡ್ಬೋದು, ಇದು ಅನಂತಪುರ ರೈಲ್ವೆ ಸ್ಟೇಷನ್. ಇದು ನಾನು ಅನಂತಪುರ ಇರುವಂಥ ರೈಲ್ವೆ ಸ್ಟೇಷನು. ಹೋಟೆಲ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ನೋಡ್ಬೋದು. ಸೊ ಚೆಕ್ ಇನ್ ಆಲ್ರೆಡಿ ಆಗಿದ್ದೀನಿ. ಸೊ ಇದು ಲಿಫ್ಟಲ್ಲಿ ಬರ್ಬೋದು. ಸೊ ಇದು ಪಾರ್ಟಿ ಹಾಲ್. ಇದೆಲ್ಲ ಪಾರ್ಟಿ ಹಾಲು. ಸೊ ಇಲ್ಲಿ ಮ್ಯೂಸಿಕ್ ಪ್ಲೇಯರ್ ಮಾಡ್ತಾರೆ. ಸೊ ಬನ್ನಿ ತೋರಿಸ್ತೀನಿ ನನ್ನ ರೂಮ್ ಹೆಂಗಿದೆ ಅಂತ. ಸೊ ಇದು ನನ್ನ ರೂಮು. ಸೊ ಇದು ಬೆಡ್ಶೀಟು ಚೆನ್ನಾಗಿದೆ. ಸೊ ಇಲ್ಲೇ ಪಕ್ಕದಲ್ಲಿ ಮಲಗೋಕ್ಕೆ ಕೇಬಲ್ ಚಾರ್ಜರ್ ಇದೆ. ಸೊ ನಾಲ್ಕು ಪಿಲ್ಲೋ ಕೊಟ್ಟಿದ್ದಾರೆ. ಸೊ ಮೇಲೆ ಓದ್ಕೊಳ್ಳೋಕ್ಕೆ ಒಂದು ಬೆಡ್ಶೀಟ್ ಕೊಟ್ಟಿದ್ದಾರೆ. ಸೊ ಟಿ ವಿ ಇದೆ. ಸೊ ಮತ್ತು ಫ್ಯಾನ್ ತುಂಬ ಚೆನ್ನಾಗಿದೆ ರೂಮ್ ಮಾತ್ರ. ಸೊ ಮಿರರ್ ಇದೆ, ತುಂಬ ಚೆನ್ನಾಗಿದೆ. ಸೊ ಇಲ್ಲೇನಪ್ಪ ಅಂದರೆ ನಮ್ಮ ಬೆಳಗ್ಗೆ ಮಾರ್ನಿಂಗ್ ಫ್ರೆಶ್ ಆಗಲಿಕ್ಕೆ ಅವರೇ ಕೊಡ್ತಾರೆ. ಲೈಕ್ ಕೋಮು, ಪೇಸ್ಟು, ಇದು ಬಂದುಬಿಟ್ಟು ಶ್ರೇಯಸ್ ಆಯುರ್ವೇದಿಕ್ ಶಾಂಪೂ ಕೊಡ್ತಾರೆ. ಸೊ ಅದೇ ರೀತಿ ಆಯುರ್ವೇದಿಕ್ ಶವರ್ ಜೆಲ್ ಕೊಡ್ತಾರೆ ಬೆಳಗ್ಗೆ ಸ್ನಾನ ಮಾಡೋಕ್ಕೆ. ಸೊ ಮಾಯ್ಶ್ಚರೈಸರ್ ಇದು ಕೊಡ್ತಾರೆ. ಸೊ ಮತ್ತು ಟವಲ್ಸ್ ಇದೆ. ಸೊ ಕುತ್ಕೊಳ್ಳೋಕ್ಕೆ ಟಿ ವಿ ಇದೆ. ಸೊ ನೀವೇನಾದರೂ ಬಟ್ಟೆ ಹಿಡ್ಕೊತೀರಂದರೆ ಸೊ ಅದಕ್ಕೂ ಲಗೇಜ್ ಹಿಡ್ಕೊಳ್ಳೋಕ್ಕಿದೆ. ಚೆನ್ನಾಗಿದೆ. ವಾವ್. ಅಯ್ಯ, ಸೊ ಬಟ್ಟೆ ಹಿಡ್ಕೊಳ್ಳೋಕ್ಕಿದು ತುಂಬ ಚೆನ್ನಾಗಿದೆ.
ಬೇಕಂದ್ರೆ ಯೂಸ್ ಮಾಡ್ಕೋಬೋದು. ಸೊ ಅದೇ ರೀತಿ ಎ ಸಿ ಇದೆ. ಸೊ ಎ ಸಿನೇ ಯೂಸ್ ಮಾಡ್ಕೋಬೋದು. ಸೊ ಈ ಕಡೆ ಒಂದು ಮಿರರ್ ಇದೆ. ಸೊ ನೀವು ನೋಡ್ಬೋದು, ಒಂದು ಮಿರರ್ ಇದೆ. ಸೊ ಅದೇ ರೀತಿ ಹೊರಗಡೆ ಏನಿದೆ ನೋಡೋಣ. ವಾವ್, ಬಾಲ್ಕನಿ ಇದು ತುಂಬ ಚೆನ್ನಾಗಿದೆ. ವಾವ್, ಇಲ್ಲಿಂದ ಬ್ಯೂಟಿಫುಲ್ ಆಗಿದೆಯಲ್ಲ. ಸೊ ಇದೆ ಅನಂತಪುರ ರೈಲ್ವೆ ಸ್ಟೇಷನ್ ಇದು. ಸೊ ನೀವು ನೋಡ್ಬೋದು, ಟ್ರೈನ್ ಆಲ್ರೆಡಿ ಇದೆ, ಚೆನ್ನಾಗಿದೆ. ಐ ಲೈಕ್ ಇಟ್, ತುಂಬ ಚೆನ್ನಾಗಿದೆ. ಸೊ ನೋಡ್ಬೋದು. ಸೊ ವಾಶ್ರೂಮ್ ಕೊಟ್ಟಿದ್ದಾರೆ. ವಾಶ್ರೂಮು ಚೆನ್ನಾಗಿದೆ. ರೈಸ್ ಕಮೋಡ್ ಇದೆ, ಹಾಟ್ ವಾಟರ್ ಇದೆ. ಸೊ ಮತ್ತು ಫ್ರೆಶ್ ಅಪ್ ಆಗಲಿಕ್ಕೆ ತುಂಬ ಚೆನ್ನಾಗಿದೆ. ಬಾತ್ರೂಮ್ ಚೆನ್ನಾಗಿದೆ, ಹಾಟ್ ವಾಟರ್ ಸಿಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನನ್ನ ರೂಮು ಅನಂತಪುರದಲ್ಲಿ ಸ್ಟೇ ಆಗಿದೆ ಅಂತ. ಚೆನ್ನಾಗಿದೆ ರೂಮ್ ಮಾತ್ರ, ತುಂಬ ಎಕ್ಸಲೆಂಟು. ಬಟ್ ಎಕ್ಸ್ಪೆನ್ಸಿವ್ ಸ್ವಲ್ಪ ಜಾಸ್ತಿ ಆಯಿತು ಒನ್ ಡೇಗೆ.